ಪ್ರಿಯ ಬಂಧುಗಳೇ, ಎಲ್ಲರಿಗೂ ನಮಸ್ಕಾರ. ಪಾನಿಪುರಿ ವ್ಯಾಪಾರಿಗೂ ಬಂತು ರಾಷ್ಟ್ರಪತಿಯವರಿಂದ ಆಹ್ವಾನ. ಇವರ ಸಾಧನೆ ಏನು ಅಂತ ತಿಳಿದುಕೊಳ್ಳೋಣ ಬನ್ನಿ. ಆಂಧ್ರ ಪ್ರದೇಶ ಪ್ರತಿ ವರ್ಷದಂತೆ ನವದೆಹಲಿಯಲ್ಲಿ ನ್ಯೂ ಡೆಲ್ಲಿ ನಡೆಯುವ ಸ್ವಾತಂತ್ರ್ಯ ದಿನಾಚರಣೆ ಅಂದ್ರೆ ಇಂಡಿಪೆಂಡೆನ್ಸ್ ಡೇ ಬರದ ಸಿದ್ಧತೆ ನಡೆಯುತ್ತಿದೆ. ನವದೆಹಲಿಯ ಕೆಂಪು ಕೋಟೆ ಅಂದ್ರೆ ರೆಡ್ ಫೋರ್ಟ್ ನಲ್ಲಿ ನಡೆಯುತ್ತಿರುವ ಸ್ವಾತಂತ್ರ್ಯ ದಿನಾಚರಣೆಯಲ್ಲಿ ಸಾರ್ವಜನಿಕರು ಹೆಚ್ಚಾಗಿ ಭಾಗವಹಿಸಬೇಕೆಂಬ ಕಾರಣಕ್ಕಾಗಿ ದೇಶಾದ್ಯಂತ ವಿವಿಧ ಕ್ಷೇತ್ರಗಳಲ್ಲಿ ಗಣನೀಯ ಸೇವೆ ಸಲ್ಲಿಸಿದ ಮತ್ತು ವಿಶೇಷ ವ್ಯಕ್ತಿಗಳಿಗೆ ಆಹ್ವಾನ ನೀಡಲಾಗುತ್ತದೆ. ಈ ಬಾರಿ ಸ್ವಾತಂತ್ರ್ಯ ದಿನಾಚರಣೆಯಲ್ಲಿ ಪಾಲ್ಗೊಳ್ಳಲು ಅರ್ಹ ಮತ್ತು ವಿಶೇಷ ವ್ಯಕ್ತಿಗಳಿಗೆ ಆಹ್ವಾನ ನೀಡಲಾಗಿದೆ. ಈ ಬಾರಿ ವಿಶೇಷದಲ್ಲಿಯೇ ವಿಶೇಷ ಎನ್ನುವಂತೆ ಪಾನಿಪುರಿ ಮಾರಾಟಗಾರರೊಬ್ಬರಿಗೆ ರಾಷ್ಟ್ರಪತಿ ಭವನದಿಂದ ಆಹ್ವಾನ ಕಳುಹಿಸಲಾಗಿದೆ. ಪಾನಿಪುರಿ ವ್ಯಾಪಾರಿಗೆ ರಾಷ್ಟ್ರಪತಿಯ ಆಹ್ವಾನ. ಹೌದು, ಆಗಸ್ಟ್ 15ರಂದು ನವದೆಹಲಿಯಲ್ಲಿ ನಡೆಯಲಿರುವ ಸ್ವಾತಂತ್ರ್ಯ ದಿನಾಚರಣೆಯಲ್ಲಿ ಪಾಲ್ಗೊಳ್ಳುವಂತೆ ತೆನಾಲಿಯ ಪಾನಿಪುರಿ ಮಾರಾಟಗಾರರೊಬ್ಬರು ರಾಷ್ಟ್ರಪತಿ ಭವನದಿಂದ ಆಹ್ವಾನ ಪಡೆದುಕೊಂಡಿದ್ದಾರೆ. ರಸ್ತೆ ಬದಿ ಪಾನಿಪುರಿ ಮಾರುವ ವ್ಯಕ್ತಿ, ಇವರ ಹೆಸರು ಮೆಗಾವರ್ತ್ ಚಿರಂಜೀವಿ. ಕಳೆದ 24 ವರ್ಷಗಳಿಂದ ವ್ಯಾಪಾರ ಮಾಡುತ್ತಿದ್ದಾರೆ. ತೆನಾಲಿಯ ಬಾಲಾಜಿರಾವ್ ಪೇಟೆಯ ಇವರು ರೈಲ್ವೆ ಸ್ಟೇಷನ್ ಬಳಿ ರಸ್ತೆಯಲ್ಲಿ ಪಾನಿಪುರಿ ಮಾರುವ ಸಣ್ಣ ವ್ಯವಹಾರವನ್ನ ನಡೆಸುತ್ತಿದ್ದಾರೆ. ಸಾಲವನ್ನ ತೆಗೆದುಕೊಂಡು ಸಕಾಲದಲ್ಲಿ ತೀರಿಸಿದ ಚಿರಂಜೀವಿ ಆರ್ಥಿಕ ಸಂಕಷ್ಟದಲ್ಲಿದ್ದರೂ ಖಾಸಗಿ ಲೇವಾದೇವಿಗಾರರ ಬಳಿ ಸಾಲ ಮಾಡದೆ ಮೆಪ್ಪಾಮ ರಾಷ್ಟ್ರೀಯ ನಗರ ಜೀವನೋಪಾಯ ಮಿಷನ್ ಅಡಿಯಲ್ಲಿ ಅಂದರೆ ಎಂಇಪಿಎಂಇ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇವರು ಅದರ ಅಡಿಯಲ್ಲಿ ಸಾಲ ನೀಡುವ ಸಂಸ್ಥೆಗಳಿಂದ ಸಾಲಕ್ಕೆ ಅರ್ಜಿ ಹಾಕುತ್ತಿದ್ದರು. 2021ರಲ್ಲಿ 10,000, 2022ರಲ್ಲಿ 20,000, 2023ರಲ್ಲಿ 50,000 ಸಾಲವನ್ನು ತೆಗೆದುಕೊಂಡಿದ್ದರು. ಸಾಲ ತೆಗೆದುಕೊಂಡು ಸುಮ್ಮನೆ ಅದು ಇದು ನೆಪ ಹೇಳದೆ ಮೆಗಾವರ್ತ್ ಚಿರಂಜೀವಿ ಕಷ್ಟಪಟ್ಟು ಕೆಲಸ ಮಾಡಿ ಸಕಾಲದಲ್ಲಿ ಹಣವನ್ನು ಪಾವತಿ ಮಾಡಿದ್ದಾರೆ. ದೊಡ್ಡ ಉದ್ಯಮಿಗಳು ಬ್ಯಾಂಕ್ ಸಾಲ ಪಡೆದು ಮೋಸ ಮಾಡಿ ದೇಶ ಬಿಟ್ಟು ಹೋಗುತ್ತಿರುವ ಈ ಸಂದರ್ಭದಲ್ಲಿ ಸಕಾಲದಲ್ಲಿ ಸಾಲ ಪಾವತಿ ಮಾಡಿ ಮೆಪ್ಪ ಮತ್ತು ಬ್ಯಾಂಕ್ ಅಧಿಕಾರಿಗಳ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ಈ ಪಾನಿಪುರಿ ವ್ಯಾಪಾರಿ ಡಿಜಿಟಲ್ ಇಂಡಿಯಾ ಕಾರ್ಯಕ್ರಮಕ್ಕೂ ಅಡಿಗೆ ಸೇವೆ. ಇದಲ್ಲದೆ ಚಿರಂಜೀವಿ ತಮ್ಮ ಪಾನಿಪುರಿ ಅಂಗಡಿಯಲ್ಲಿ ಡಿಜಿಟಲ್ ಪಾವತಿಗಳನ್ನ ತೆಗೆದುಕೊಳ್ಳುತ್ತಿದ್ದರು. ಬ್ಯಾಂಕ್ ಅಧಿಕಾರಿಗಳು ಇವರ ಸಣ್ಣ ಬಂಡಿಯಲ್ಲಿ ಡಿಜಿಟಲ್ ಪಾವತಿ ಮಾಡಲು ಪ್ರೋತ್ಸಾಹಿಸಿದರು. ಇವರ ಈ ನಡೆ ಡಿಜಿಟಲ್ ಇಂಡಿಯಾ ಕಾರ್ಯಕ್ರಮಕ್ಕೆ ಪ್ರಸ್ತುತವಾಗಿದೆ. ಈ ಕಾರಣದಿಂದಲೇ ಎಲ್ಲರ ಮೆಚ್ಚುಗೆಗೆ ಪಾತ್ರರಾದ ಮೆಗಾವರ್ತ್ ಚಿರಂಜೀವಿ ಈ ವರ್ಷದ ಸ್ವಾತಂತ್ರ್ಯ ದಿನಾಚರಣೆಯ ಮಹೋತ್ಸವದಲ್ಲಿ ಭಾಗಿಯಾಗುವ ದೊಡ್ಡ ಅವಕಾಶ ಪಡೆದುಕೊಂಡಿದ್ದಾರೆ. ಹರ್ಷ ವ್ಯಕ್ತಪಡಿಸಿದ ಮೆಗಾವರ್ತ್ ಈ ಬಗ್ಗೆ ಮಾತನಾಡಿ ಸಂತಸ ಹಂಚಿಕೊಂಡ ಮೆಗಾವರ್ತ್, ನಾನು ಪದಗಳಿಗೆ ಮೀರಿ ಸಂತೋಷ ಪಡುತ್ತಿದ್ದೇನೆ. ನನ್ನ ಖುಷಿ ವ್ಯಕ್ತಪಡಿಸಲು ಪದಗಳು ಸಾಲುತ್ತಿಲ್ಲ. ಇದು ನನ್ನ ನಿರೀಕ್ಷೆಗೂ ಮೀರಿದ್ದು. ಇಂದಿನ ಸ್ವಾತಂತ್ರ್ಯ ದಿನಾಚರಣೆಯ ಆಚರಣೆಗಳಲ್ಲಿ ನಾನು ಕಾರ್ಯಕ್ರಮವನ್ನು ರೇಡಿಯೋ ಕಮೆಂಟರಿ ಕೇಳುವ ಮೂಲಕ ಟಿವಿ ಕಾರ್ಯಕ್ರಮವನ್ನು ನೋಡುತ್ತಿದ್ದೆ. ಈಗ ಅಲ್ಲಿ ವೈಯಕ್ತಿಕವಾಗಿ ಹಾಜರಾಗುವ ಅವಕಾಶ ಸಿಕ್ಕಿದೆ. ನನ್ನಂತಹ ಸಾಮಾನ್ಯನಿಗೆ ಆಹ್ವಾನ ಬಂದಿದೆ. ನನ್ನಂತಹ ಸಾಮಾನ್ಯನಿಗೆ ಇಂತಹ ಅಪರೂಪದ ಅವಕಾಶ ನೀಡಿದ ರಾಷ್ಟ್ರಪತಿ ಭವನಕ್ಕೆ ನಾನು ಆಭಾರಿಯಾಗಿದ್ದೇನೆ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಈ ದೇಶದ ಸಾಮಾನ್ಯ ಜನರ ಬಗ್ಗೆ ಹೇಗೆ ಕಾಳಜಿ ವಹಿಸುತ್ತಾರೆ ಎಂಬುದನ್ನು ಇದು ತೋರುತ್ತದೆ ಎಂದು ಅವರು ಹೇಳಿದರು. ತೆನಾಲಿ ಅಂಚೆ ಇಲಾಖೆಯ ಸಿಬ್ಬಂದಿ ನನಗೆ ಪತ್ರ ತಂದುಕೊಟ್ಟರು. ಇದು ಏನು ಅಂತ ಯೋಚಿಸುವಾಗ ಅವರೇ ನನಗೆ ದೆಹಲಿಯಲ್ಲಿ ರಾಷ್ಟ್ರಪತಿಯವರಿಂದ ವಿಶೇಷ ಆಹ್ವಾನ ಬಂದಿರುವುದಾಗಿ ತಿಳಿಸಿದರು. ಮೇಪಾದಲ್ಲಿ ಸಾಲ ಪಡೆದು ಸಕಾಲದಲ್ಲಿ ಪಾವತಿಸುವ ಜನತೆಗೆ ಪಾನಿಪುರಿ ವ್ಯವಹಾರದಲ್ಲಿ ಡಿಜಿಟಲ್ ಪಾವತಿಗೆ ಉತ್ತೇಜನ ನೀಡುತ್ತಿದ್ದ ಕಾರಣಕ್ಕೆ ಇವರಿಗೆ ಇಷ್ಟು ದೊಡ್ಡ ಗೌರವ ಲಭಿಸಿದೆ. ಈ ಗೌರವ ಲಭಿಸಿರುವುದಕ್ಕೆ ನೀವು ಕೂಡ ಏನೆಂದು ಕಮೆಂಟ್ ಅನ್ನ ಮಾಡುವಿರಿ ಹೇಳಿ. ಒಬ್ಬ ಸಾಮಾನ್ಯ ಜನರಿಗೂ ಕೂಡ ಒಂದು ದೊಡ್ಡ
ವೇದಿಕೆಯಲ್ಲಿ ಆಹ್ವಾನ ನೀಡುತ್ತಿರುವುದು ಬಹಳ ಅಚ್ಚರಿಯನ್ನ ಕೂಡ ಮೂಡಿಸಿದೆ. ಎಲ್ಲರಿಗೂ ಸಮಾನ ಒಂದು ಅವಕಾಶವನ್ನು ಸಿಗಬೇಕು ಅನ್ನೋದು ದ್ರೌಪದಿ ಮುರ್ಮು ಅವರ ಒಂದು ಆಶಯ ಆಗಿರಬಹುದು. ವಿಡಿಯೋನ ಎಲ್ಲರಿಗೂ ಕೂಡ ಶೇರ್ ಮಾಡಿ, ಹಾಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು, ಧನ್ಯವಾದಗಳು.